ಎಲ್ಲರಿಗೂ ನಮಸ್ಕಾರ. ಸಂಚಾರಿ ಚಾಲಕ ಅನ್ನೋದೊಂದು ಕುತೂಹಲ ಆಸೆನೂ ಸಹ. ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಏನು ಕೇಳ್ತೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ನಿಮ್ಗೆ ಏನಾದರೂ ಅನಿಸಿಕೆ ಇದ್ರಲ್ಲಿ ಬದಲಾವಣೆ, ಒಬ್ಬರ ಮೇಲೆ ಏನಾದ್ರು ಕೇಳ್ತೀರಾ ಅಂತ ಹೇಳಿದ್ರೆ ಒಂಥರ ವ್ಯತ್ಯಾಸ ಇರುತ್ತೆ. ಬರೋ ಡ್ರೈವರ್ಗಳು ಎಲ್ಲರೂ ನಾನು ತಪ್ಪು ಅಂತ ಹೇಳಲ್ಲ, ಯಾಕಂದ್ರೆ ಅದು ಜವಾಬ್ದಾರಿ ಇರಬೇಕು ಒಂದು ವಸ್ತು ಮೇಲೆ. ನೋಡಿ ಹಂಗೆ ಗಾಡಿ ಕೊಡ್ಬೇಕಾದ್ರೆ ಹುಷಾರ ಕೊಡಿ, ಹೇಳ್ಬಿಟ್ಟೆ ಕೊಡಿ. ಗಾಡಿನ ಯಾವ ರೀತಿ ತಗೊಂಡೋಯ್ತೀರಾ ಆ ರೀತಿ ತಂದು ಕೊಡಿ. ಅದ್ರ ಅಡೆ ಎಷ್ಟು ಮಣ್ಣು ಐತೆ ನೋಡಿ. ಆ ಖಾಲಿ ಕಳ ಜಾಗದಲ್ಲಿ ಏನ್ ಗೊತ್ತಾಗಲ್ವಾ? ಇಲ್ಲ ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಾಗಲ್ವಾ? ಮ್ಯಾಟ್ ಕೆಳಗಡೆ ಮಣ್ಣಿರುತ್ತೆ, ಕ್ಲೀನ್ ಮಾಡ್ಕೋಬೇಕು. ಅದ್ ಕ್ಲೀನ್ ಪ್ಲಾಟ್ಫಾರ್ಮ್ ಇನ್ನ ಚೆನ್ನಾಗಿ ಬಾಳಿಕೆ ಬರುತ್ತೆ. ಯಾರೋ ಒಬ್ರು ಕೊಟ್ಟಾರೆ ನಮ್ಮನ್ನ ಗಾಡಿ ಕೇಳಿದ ತಕ್ಷಣ ಅಂದಾಗ 100-200 ರೂಪಾಯಿ ಖರ್ಚು ಮಾಡ್ಬಿಟ್ಟು ಸರ್ವಿಸ್ ಮಾಡ್ಸಕಲ್ವಾ? ಚಾರ್ಜ್ ನೋಡಿ ಅಣ್ಣ ಯಾವ ತರ ಇದೆ. ಹಿಂದಗಡೆ ಒಂದ್ ಸ್ವಲ್ಪನೂ ಮಾನವೀಯತೆ ಬಿಡುವ. ಆ ಜಾಗಗಳನ್ನ ಕ್ಲೀನ್ ಆಗಿ ಹಿಂದಗಡೆ ಇಕ್ಕೊಂಡು ಆ ಸೀಟ್ ಅಡೆ ಕಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ ಯಾವ ರೀತಿ ಇವ್ರ ಗಾಡಿ ಎಲ್ಲಾರ್ಗು ಹೇಳಲ್ಲ ನಾನು. ಯಾರೋ ಸ್ವಲ್ಪ ಜನ ನೋಡಿ ಗಾಡಿ ತಗೊಂಡೋಗ್ಬಿಟ್ಟು ಆ ಫೆಟ್ಲ್ ಮೇಲೆ ಮಣ್ಣು, ಕೆಳಗಡೆ ಸೀಟ್ ಅಲ್ಲಿ ಮಣ್ಣು, ಆ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿ ಆ ಸೀಟ್ ಬೀಡಿಂಗ್ ಮೇಲೆ ಮಣ್ಣು. ಇವ್ರಿಗೇನು ಒಂದ್ ಸ್ವಲ್ಪನೂ ಅರ್ಥನೇ ಆಗಲ್ವಾ? ನಾವು ತಗೊಂಡೋಗಿದ್ವಪ್ಪ ಇನ್ನೊಬ್ರು ಗಾಡಿನ ನೋಡಿ ಅದ್ ಬೀಡಿಂಗ್ ಮೇಲೆ ನೋಡಿ ಅಣ್ಣ, ಸೀಟಿನ ಮೇಲೆ ಕೈ ಒರೆಸ್ತಾ ಇದೀನಲ್ಲ ಅದ್ರ ನೋಡಿ ನನಗೆ ಕಳ್ಚೂರು ಕಂಡ್ಬಿಡುತ್ತೆ ನನಗೆ. ಯಾಕಂದ್ರೆ ಗಾಡಿನ ಈ ಸಿರ್ಗೇಟ್ ಹೊಡೆಯೋದು, ಈ ಬೀಡಿ ಹೊಡೆಯೋದು ಎಲ್ಲ ಸೀಟ್ ಮೇಲೆ ಕೂತ್ಕೊಂಡು ಬೀಡಿ ಸಿರ್ಗೇಟ್ ಎಲ್ಲ ಎಷ್ಟೋ ಜನ ಹೊಡಿತಾರೆ, ಅದನ್ನ ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ. ಆದ್ರೆ ಈ ಗಾಡಿನ ಅವತಾರ ಮಾಡ್ಬಿಟ್ಟಾರಣ. ಗಾಡಿನ ಒರೆಸ್ಬೇಕಾದ್ರೆ ನನ್ ಕೈ ನೋವಾಯ್ತು ನನ್ಗೆ, ಆಮೇಲೆ ನನ್ ಮನ್ಸನು ಸಿಕ್ಕಾಬಿಟ್ಟು ನೋವಾಗ್ಬಿಡ್ತು ಕಾರಣ. ಯಾಕಂದ್ರೆ ನಾವು ಯಾವ್ದೇ ತಂದಿ ಗಾಡಿನ ಅದನ್ನ ಕ್ಲೀನ್ ಆಗಿ ಇಟ್ಕೊಂಡಿರ್ತೀವಿ. ಯಾವತ್ತೂ ಈ ತರ ಎಲ್ಲ ಇಟ್ಕೊಳ್ಳಲ್ಲ ಗಾಡಿಗಳನ್ನ ನಾವು. ಯಾಕಂದ್ರೆ ನಮಗೂ ಗೊತ್ತೈತೆ ಗಾಡಿ ಬೆಲೆ ಏನು, ಆ ಗಾಡಿ ಏನು, ಅದು ಒಂದ್ ಜೀವ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಅದು ಬರೇ ಒಂದ್ ಮಿಷಿನರಿ ಅದಷ್ಟೇ. ಆ ಮ್ಯಾಟ್ ನ ಒಂದ್ ಸ್ವಲ್ಪ ಕೆಳಗೆ ಬೀಳ್ಸ್ಕೊಂಡು ಒದ್ರಿಲ್ಲ ಅದು. ಆ ಮ್ಯಾಟ್ ಹಾಕೊಂಡಿದೀವಲ್ಲ ಕಾಲಡೆ, ಆ ಮ್ಯಾಟ್ ನ ನೋಡಿ ಒದ್ರತಾ ಇದೀನಲ್ಲ, ಮ್ಯಾಟ್ ನ ಕೆಳಗೆ ಹಾಕೊಂಡು ಒಂದ್ಸತಿ ಒದ್ರಬಿಟ್ಟು ಹಾಕಿದ್ರೆ ಆಯ್ತಪ್ಪ. ಅದನ್ನ ತಾಂಡೋದವ್ರಿಗೆ ಬೇಜವಾಬ್ದಾರಿ ಜನಗಳಣ. ಒದ್ರತಾ ಇನ್ನ ಧೂಳು ಬೀಳ್ತಾನೆ ಐತೆ. ತಾಂಡೋಗಿದಿಂದನು ಇನ್ನ ಅವ್ರಿಗೂ ಅದನ್ನ ಒಳಗಡೆ ಒದ್ರೆ ಇಲ್ಲ ಕಾರಣ. ಅವ್ರಿಗೆ ಅದನ್ನ ಸೋಂಬೇರಿತನ ಕೈಯಲ್ಲಿ ಅಷ್ಟು ಕಾಣಿಸ್ತೈತೆ ನನಗೆ. ಅದನ್ನ ಒದ್ರ ಮನ್ಸೇ ಬಂದಿಲ್ಲ. ದುಡಿಲೇಬೇಕು, ಗಾಡಿನೂ ಕ್ಲೀನ್ ಆಗಿರ್ಬೇಕು, ಇನ್ನ ಚೆನ್ನಾಗಿ ಅದು ನಮ್ ಜೊತೆ ಟ್ರಾವೆಲ್ ಮಾಡ್ಬೇಕು. ನಾವು ಅದ್ರ ಜೊತೆ ಚೆನ್ನಾಗಿ ಟ್ರಾವೆಲ್ ಮಾಡ್ಬೇಕು. ಏನಂಗೆ ಈ ತರ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಅದು ಗಾಡಿ ಎಷ್ಟು ನೀಟ್ನೆಸ್ ಆಗಿರುತ್ತೋ ನೋಡೋರು ಬಿಡಪ್ಪ ಚೆನ್ನಾಗಿದೆ ಗಾಡಿನ, ಬಂದು ಒಳಗ್ ಕೂತ್ಕೊಳ್ಳೋರು ಒಂದ್ಸತಿ ಇಷ್ಟು ನೀಟಾಗಿ ಇದೆಯಪ್ಪ ಗಾಡಿನ ಅನ್ಬೇಕು. ಯಾಕಂದ್ರೆ ನಮಗೂ ಇಷ್ಟ ಆಗ್ಬೇಕು ಆ ಗಾಡಿ. ಯಾಕಂದ್ರೆ ನಮ್ ಗಾಡಿಗಿರೋದು, ನಾವು ಚಾಲಕರು ಅಂದಿದ್ಮೇಲೆ ಅದು ಸಾರಥಿ, ಅದು ನಮ್ದದು. ನಾವ್ ಹೆಂಗ್ ಇಕ್ಕಬೇಕು ಹೇಳಿ, ಅದನ್ನ ನೀಟ್ನೆಸ್ ಆಗಿ ಇಕ್ಕಬೇಕು. ನಮ್ಮ ಮನೆ ದೇವ್ರ ಮನೆ ಇರುತ್ತಲ್ಲ ಆ ತರ ಇಕ್ಕಬೇಕು ಆ ಗಾಡಿನ. ನನಗಿಂತ ಚೆನ್ನಾಗಿ ಇಕ್ಕೊಂಡಿದ್ರ ಕಮೆಂಟ್ ಅಲ್ಲಿ ತಿಳಿಸಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಇದಕ್ಕಿಂತ ಎಷ್ಟು ಚೆನ್ನಾಗಿ ನೀವ್ ಇಕ್ಕೊಂಡಿದ್ರ ಅದನ್ನ ತಿಳಿಸಿ, ನಾನು ಅದಕ್ಕಿಂತ ಚೆನ್ನಾಗಿ ಇಕ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಯಾರ್ದೇ ಗಾಡಿ ತಗೊಂಡೋಗ್ಲಿ ಚಾಲಕರು ಸ್ವಲ್ಪ ಒಂದ್ 5 ನಿಮಿಷ ಅದಕ್ಕೆ ಟೈಮ್ ಕೊಟ್ಟು ಅದನ್ನ ಕ್ಲೀನ್ ಮಾಡಿ. ನೀವು ಕ್ಲೀನ್ ಆಗಿರ್ತೀರಾ, ಗಾಡಿನೂ ಚೆನ್ನಾಗಿರುತ್ತೆ. ಸುಮ್ನೆ ಗಾಡಿ ತಗೊಂಡೋಗಿ ಓಡಿಸ್ಬಿಟ್ಟು ಯಾರೋ ತಂದ್ಕೊಟ್ರು ಗಾಡಿನ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕಂಗೆ ಓಡಿಸ್ಬಿಟ್ಟು ಗಾಡಿನ ಗಲೀಜ್ ತರ ಇಕ್ಕಳಕ್ ಹೋಗ್ಬೇಡಿ. ಅದು ಚೆನ್ನಾಗಿ ಕಾಣಿಸಲ್ಲ, ಅದು ಮುಂದೆ ಇರೋರ್ಗು ಚೆನ್ನಾಗಿರಲ್ಲ, ನಿಮ್ಗೂ ಚೆನ್ನಾಗಿ ಕಾಣಿಸಲ್ಲ. ಏನಕ್ಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲಾರು ಹೇಳ್ತಾ ಇರ್ತಾರೆ ಅವಾಗ ಗಾಡಿ ತಗೊಂಡೋದವ್ರು. ನಾನು ತುಂಬಾ ಜನದ ಬಾಯಲ್ಲಿ ಕೇಳಿದ್ದೀನಿ, ಈ ಗಾಡಿ ನನ್ಗೆ ಬಂದ್ಬಿಟ್ಟೈತೆ, ನಾನು ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ, ಇಲ್ಲ ಎಲ್ಲಾದ್ರೂ ಏನಾದ್ರು ನನಗೆ ತೊಂದರೆ ಆದ್ರೆ ಮುಂದೆ ಹೋಗೋದೇ ಇಲ್ಲ ಗಾಡಿ. ಯಾರಾದ್ರೂ ಓಡಿಸ್ತಾರೆ ಈ ತರ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಎಲ್ಲ ಹೇಳ್ಕೊಂತಾರೆ. ಅದೇ ತರನೇ ಮನ್ಸಾರೆ ಗಾಡಿನ ನೀಟಾಗೂ ಇಕ್ಕೊಂಡಿದಾರೆ, ಇಲ್ಲ ಅಂತ ಹೇಳ್ತಲ್ಲ. ಯಾರಾದ್ರೂ ಸ್ವಲ್ಪ ಜನ ಆತರ ಇರ್ತಾರೆ, ಅವ್ರಿಗೂ ಹೇಳ್ತಾ ಇದೀನಿ, ಗಾಡಿ ಎಷ್ಟು ಚೆನ್ನಾಗಿ ಇಕ್ಕಿರ್ತೀರಾ ಅಷ್ಟೇ ನಿಮ್ಮನ್ನ ಪ್ರೀತಿಸ್ತೈತೆ, ನಿಮ್ ಜೊತೆ ಯಾವಾಗ್ಲೂ ಜೊತೆಲಿ ಇರುತ್ತೆ. ಗಾಡಿ ನಿಮ್ ಜೊತೆಲಿ ಎಷ್ಟು ಚೆನ್ನಾಗೈತೆ, ನೀವ್ ಎಷ್ಟು ನೀಟಾಗಿ ಇಕ್ಕೊಂಡಿದ್ದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಅದೇ ತರ ಇಕ್ಕಳಕ್ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ಖಂಡಿತ ತಿಳಿಸಿ. ನಿಮ್ಮ ಸಂಚಾರಿ ಚಾಲಕ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಕ್ ಹೋಗ್ಬೇಡಿ. ಮಾಡ್ತಿರಲ್ವಾ, ನೀವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ.